ಈತನ ಹೆಸರು ರಂಗ. ಇವನಿಗೆ ರೌಡಿ ರಂಗ ಅನ್ನೋ ಹೆಸರು ಇದೆ. ರಂಗ ಎಷ್ಟು ಘಟ ಇತ್ತಂದ್ರೆ ಇದುವರೆಗೂ ಆತರ ಆನೆ ನನಗೆ ಸಿಕ್ಕೇ ಇಲ್ಲ. ಸೊ 2 ಕ್ಯಾಪ್ಚರ್ ಮಾಡಬೇಕು ಅಂತ ಆರ್ಡರ್ ಬಂದಾಗ ಏನಾಯ್ತು, ಈ ರಂಗ ಎಸ್ಕೇಪ್. 3-4 ವರ್ಷ ರಂಗ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಯಾರಿಗೂ. ಆ ಸಾಕಾನೆಗಳಿಗೆಲ್ಲ ಕಟ್ಟಿ ಎಳ್ಸಿದ್ರು ಇಳಿಯಕ್ಕಾಯ್ತಾ ಇಲ್ಲ ಈ ಆನೆನ. 5 ಆನೆ ಮತ್ತೆ ಕ್ರಾಲಲ್ಲಿ ಹಾಕಿದ್ರೆ ರಾತ್ರಿ ಇಡೀ ಕೇಜ್ನ ಎತ್ಬಿಟ್ಟ. ಆಮೇಲೆ ಮತ್ತೆ ಗುಡಿಗೆ ಶಿಫ್ಟ್ ಮಾಡಬೇಕು ಅಂತ ಇದು ಮಾಡಿದ್ರು. 0 ಟ್ರಾಫಿಕ್ CM ಕಾನ್ವಾಯ್ ಹೆಂಗ್ ಹೋಗುತ್ತೆ ಹಂಗೆ ಹೋಯ್ತು ಈ ಆನೆ ರಂಗನ ಮುತ್ತಿಗುಡ್ಗೆ. ಸೊ ಇಡೀ ನೈಸ್ ರೋಡ್ ವರ್ಗೂ ಸೊ ಫುಲ್ 0 ಟ್ರಾಫಿಕ್. ನಾವಾಡುವ ನುಡಿಯೇ ಕನ್ನಡ ನುಡಿ. ರಂಗ ಏನದ? ಸೊ ರಂಗ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿದ್ದ. ಯಾರನ್ನ? ಸಿದ್ದನ್ನ ಅದೇ ಜಾಗದಲ್ಲಿ. ಮಂಚಿನ ಬೆಳಿಗ್ಗೆ ಮುಂಚಿನ ಬೆಳಗ್ಗೆ ಬಂದಿದ್ದ ಅವನು. ಇವನ್ ಕಾಲ್ ಮುರಿದಾಗ ಡೂಡ್ನ ನೋಡಕ್ಕೆ ಅದು ಒಂದ್ಸತಿ ಹೋಗ್ಬೇಕಾದ್ರೆ ಬಂದು ಅಲ್ಲಿ ವಿಸಿಟ್ ಮಾಡಿ ಹೋಗಿದ್ದ ಅಷ್ಟೇ. ಯಾಕಂದ್ರೆ ಅವನಿಗೂ ಗೊತ್ತಿರುತ್ತೆ ಕಾಲು ಮುದ್ದಿರುತ್ತೆ ಅಂತ ಗೊತ್ತಿಲ್ಲ, ಇಲ್ಲಿದ್ದಾನೆ ಅಂತ ಗೊತ್ತಿರುತ್ತೆ. ಬರೋವಾಗ ಏನೋ ಸ್ಮೆಲ್ ಬಂದಿರುತ್ತೆ, ಸ್ಮೆಲ್ ನೋಡಿರುತ್ತೆ, ಹೋಗಿರುತ್ತೆ. ಆನೆಗಳು ಇವನು ನಮ್ಮ ಫ್ರೆಂಡು ಅದು ಗುರ್ತು. ಈಗ ಉದಾಹರಣೆ ನಿಮ್ಮ ನೋಡ್ರಿ ನಮ್ಮ ಫ್ರೆಂಡ್ ಗೊತ್ತಾಗುತ್ತೆ, ಇನ್ನೊಬ್ಬ ಯಾರು ಹೊಸಬ ಗೊತ್ತಾಗುತ್ತೆ. ಇವನ್ ಸಿದ್ಧಾಂತ ಗೊತ್ತಾಗದೇ ಇರ್ಬೋದು, ಆದ್ರೆ ಇವ್ನು ನಮ್ಮ ಫ್ರೆಂಡು, ಇವ್ನು ಹೊಸಬ ಅಂತ ಗೊತ್ತಾಗುತ್ತೆ. ಆನೆಗಳಿಗೆ ತಂದೆ ಆದಂಥ ಕಮ್ಯುನಿಕೇಷನ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಮಾತಿನ ಮುಖಾಂತರ ಹೆಸರು ಕರೆಯೋದು ಇದೆಲ್ಲ ಮಾಡ್ತೀವಿ. ಅದ್ರದ್ದೇ ಆದ ಸಿಗ್ನಲ್ಸ್ ಇರುತ್ತೆ, ಅದ್ರದ್ದೇ ಆದ ಕಮ್ಯುನಿಕೇಷನ್ ಇರುತ್ತೆ. ಸೊ ಅದು ಇಂಟ್ರಾಸಾನಿಕ್ ಕಮ್ಯುನಿಕೇಷನು ಮಾಡುತ್ತೆ. ಸೊ ಸೌಂಡೇ ಗೊತ್ತಾಗಲ್ಲ, ಒಂದು ಆನೆ ಇನ್ನೊಂದು ಆನೆ ಮಾತಾಡ್ಕೊಳ್ಳುತ್ತೆ ಮೌನದಲ್ಲಿ. ನಮಗೆ ಮೌನ ಅನಿಸ್ತಿರ್ತದೆ. ಸೊ ಅದು ಇಂಟ್ರಾ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಕಮ್ಯುನಿಕೇಷನು ಇವಾಗ ಕಾಡಲ್ಲೂ ಅಷ್ಟೇ. ಸೊ ನಾವೇನು ಮಾಡ್ತೀವಿ, ಒಂದು ಆನೆನ ಗುಂಪನ್ನ ಇದು ಮಾಡ್ತೀವಿ, ಈ ಗುಂಪು ಇನ್ನೊಂದು ಗುಂಪಿಗೆ ಸಿಗ್ನಲ್ ಕೊಡ್ತಾರೆ, ಸೊ ಯಾರೋ ಇದ್ದಾರೆ. ಸೊ ಆ ಥರ ಕಮ್ಯುನಿಕೇಷನ್ನು ಆನೆಯಲ್ಲೇ ನಡೆಯುತ್ತೆ. ಸೊ ರಂಗ ಆ ಥರ ಬಂದಿದ್ದ. ಯಾವಾಗ? ತುಮಕೂರಿಗೆ ಹೋಗುವಾಗ. ಸೊ ರಂಗಂದು ಬೇರೆ ಸ್ಟೋರಿನೇ. ಇದು ಯಾವ ಥರ ಒಂದು ಕಾಮಾಗಿತ್ತು, ರಂಗನ ಬಿಹೇವಿಯರೇ ಚೇಂಜು. ಸೊ ಅದಕ್ಕೆ ಸುಮಾರು ಜನ ಅವನ್ನ ರೂಢಿ ರಂಗನು ಅಂತ ಕರೀತಾರೆ. ಅವ್ನು ಬನ್ನೇರ್ಗಡ್ತವನು ಎಲ್ಲ ಬನ್ನೇರ್ಗಡ್ತವ್ರೆ. ಸೊ ಅವ್ರದ್ದು ಗ್ಯಾಂಗ್ ಇತ್ತು, 11 ಆನೆ ಗ್ಯಾಂಗ್ ಇತ್ತು. ಸೊ ಎಲ್ಲ ಬನ್ನೇರ್ಗಡ್ದವ್ರೆ. ಸೊ ಇಲ್ಲಿಂದ ಏನು ಮಾಡ್ತಾಯಿತ್ತು, ಬನ್ನೇರ್ಘಟ್ಟದಿಂದ ಸ್ಟಾರ್ಟು. ಸೊ ಬನ್ನೇರ್ಘಟ್ಟದಿಂದ ಕಗ್ಲಿಪುರ. ಸೊ ಕಗ್ಲಿಪುರದಿಂದ ಮತ್ತೆ ಆ ಕಡೆ BM ಕಾವಲಿಂದ ನೈಸ್ ರೋಡ್ ದಾಟ್ತಾಯಿತ್ತು. ನೈಸ್ ರೋಡ್ ದಾಟಾದ್ಮೇಲೆ ಸೊ ಇದು ಕುಂಬ್ಳಗೋಡು. ಸೊ ಅಲ್ಲಿಂದ ಡೈರೆಕ್ಟ್ ಮಂಚನಬೆಲೆ, ಸಾವನದುರ್ಗ. ಸೊ ಅದಾದಮೇಲೆ ದೇವರಾಯನ ದುರ್ಗ, ಈ ಕಡೆ ದಾಬಾಸ್ಪೇಟೆ. ಸೊ ಈ ಕಡೆ ಹೋಗ್ತಾ ಇದ್ದಿದ್ದ ಆನೆಗಳು. ಸೊ ಆ 11 ಆನೆಗಳು ಏನಾಯಿತು, 2-3 ಆನೆ ಕ್ಯಾಪ್ಚರ್ ಮಾಡಿದ್ರು, ಟ್ರಾನ್ಸ್ಲೋಕೇಟ್ ಮಾಡಿದ್ರು. ಅದಾದಮೇಲೆ 2 ಆನೆನ ಕ್ಯಾಪ್ಚರ್ ಮಾಡಿದ್ರು, ಒಂದು ರಂಗ, ಒಂದು ಐರಾವತ ಅಂತ. ಸೊ ಐರಾವತ ಒಂದು ಸ್ಟಮಕ್ ಇನ್ಫೆಕ್ಷನಿಂದ ಸತ್ತೋಯ್ತು. ಸೊ ರಂಗನ ಕತೆಗೆ ಮತ್ತೆ ಬರೋಣ. ಸೊ ಮತ್ತೆ ಇನ್ನೊಂದು ಅದ್ರ ಫ್ರೆಂಡೇ ಆದಂಥ ಮ್ಯಾಕ್ ಅಂತ ಒಂದು ಆನೆ ಇತ್ತು, ಮಕನ. 2 ಒಂದೇ ಘಟ ಇತ್ತು. ಓಕೆ. ಸೊ ರಂಗ ಎಷ್ಟು ಘಟ ಇತ್ತಂದರೆ ನಮ್ಮ ಬನ್ನೇರ್ಘಟ್ಟದಲ್ಲಿ ಇದುವರೆಗೂ ಅಂತ ಆನೆ ನೋಡಿಲ್ಲ ನಾನು. ಆ ಫಿಸಿಕ್ಕು, ಇದುವರೆಗೂ ಆ ಥರ ಆನೆ ನನಗೆ ಸಿಕ್ಕೇ ಇಲ್ಲ. ಅಷ್ಟು ವೆಲ್ ಬಿಲ್ಟು. ಸೊ ಅಷ್ಟೇ ಹೈಟು ಇದ್ದ, ಒಳ್ಳೆ ಘಟ ಇದ್ದ, ಒಳ್ಳೆ ಕೊಂಬು. ಮತ್ತು ನಮ್ಮ ಕ್ಯಾಂಪರ್ ಜೀಪಲ್ಲಿ ಡಬಲ್ ಸೈಜ್ ಇದ್ದ. ಸೊ ಆ ಥರ ಇದ್ದಿದ್ದು. ಅದೇ ಥರ ಮ್ಯಾಕು ಆನೆನೂ ಇತ್ತು. ಸೊ ಅದೇನಾಯಿತು, ಒಂದು ಎಲೆಕ್ಟ್ರಿಕ್ ಕರೆಂಟಿಗೆ ಸಿಕ್ಕಿ ಸತ್ತೋಯ್ತು. ಸೊ ಇವ್ರೇನು ಮಾಡಿರ್ತಾರೆ, ಯಾವುದೋ ಒಂದು ಸೋಲಾರ್ ವ್ಯಾಲಿಗೆ ಆನೆ ರೆಗ್ಯುಲರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕರೆಂಟ್ ಲೈನ ಕೊಟ್ಟಿರ್ತಾರೆ ರೈತರು. ಡೈರೆಕ್ಟಾಗಿ ಅವ್ರ ಕೋಪನ ಇದು ಮಾಡ್ಕೊಳಕ್ಕೆ ಡೈರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ. ಓಕೆ. ಅದೇನಾಗುತ್ತೆ, ಈ ಆನೆ ಹೋಗಿ ಬರಬೇಕಾದ್ರೆ ಆಕಸ್ಮಿಕ ಮುಟ್ಟಿದಾಗ ಡೈರೆಕ್ಟ್ ಕರೆಂಟ್ ಅಲ್ವಾ, ಸತ್ತೋಯ್ತಲ್ಲ. ಸೊ ಸೋಲಾರ್ ಕರೆಂಟ್ ಅಲ್ಲದೆ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಕೊಟ್ಟಾಗ ಅದು ಹಿಡಿದ್ರೆ ಬಿಡಲ್ಲ, ಸತ್ತೋಗುತ್ತೆ, ಇಮಿಡಿಯೇಟಾಗಿ ಸತ್ತೋಗುತ್ತೆ ಸ್ಪಾಟ್. ಯಾಕಂದರೆ ಆನೆಗೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಆ ಥರ 3 ಆನೆ ಎಲೆಕ್ಟ್ರಿಕೇಷನ್ ಆಗಿ ಸತ್ತೋಯ್ತು. ಒಂದು ದಾಬಾಸ್ಪೇಟೆಯಲ್ಲಿ ಆಯಿತು, ಇನ್ನೊಂದು ಬನ್ನೇರ್ಘಟ್ಟದಲ್ಲಿ ಆಯಿತು, ಸೊ ಇನ್ನೊಂದು ತುಮಕೂರಲ್ಲೇ ಇದಾಯಿತು. ಸೊ ರಂಗನ ಕತೆ ಉಳಿದಿದೆ. ಸೊ 3 ಆನೆ ಎಲೆಕ್ಟ್ರಿಕ್ಯೂಷನ್ ಆಯಿತು, 3 ಆನೆ ಟ್ರಾನ್ಸ್ಲೊಕೇಶನ್ ಆಯಿತು. ಸಿದ್ಧ ಕಾಲು ಮುರ್ಕೊಂಡ. ಸೊ ಅದ್ರ ಇದೇ ಖಾಲಿ ಆಯಿತು, ಅವರ ಗ್ಯಾಂಗೇ ಖಾಲಿ ಆಯಿತು. ಬೆಂಗಳೂರಿನ ಹಳೆ 70s ಎಲ್ಲ ಖಾಲಿ ಆದಂಗೆ. ಸೊ ಗ್ಯಾಂಗೇ ಖಾಲಿ ಆಯಿತು. ಬಟ್ ಅವ್ನು ಶುರುವಾಗಿದ್ದು ಕತೆ ತುಂಬ ಇಂಟ್ರೆಸ್ಟಿಂಗು. ಸೊ ಮಂಚಿನಬೆಲೆ ಡ್ಯಾಮ್ ಆ ಕಡೆ. ಸೊ ಒಂದು ದೊಡ್ಡ ಆನೆ ಜೊತೆ ಹೋಗ್ತಾನೆ, ಯಾರು, ರಂಗ ಫಸ್ಟು. ಅವಾಗ ಚಿಕ್ಕವನು ರಂಗ, ದೊಡ್ಡವನಾಗಿರಲಿಲ್ಲ, ಆಗಿನ ಟ್ರೈನಿ. ಸೊ ಅವಾಗ ಬೇರೆ ಆನೆ ಎಲ್ಲೋಗುತ್ತೆ, ಅವ್ರ ಜೊತೆ ಹೋಗೋದು. ಈ ಆನೆಗಳು ಹೆಂಗಂದ್ರೆ, ಆನೆಗಳು ಬಿಹೇವಿಯರು, ಸೊ 13 ವರ್ಷ ಆದಮೇಲೆ ಗುಂಪನ್ನ ಬಿಟ್ಬಿಡ್ತವೆ, ಯಾರು ಗಂಡ ಆನೆಗಳು. ಸೊ ಬ್ಯಾಚುಲರ್ ಗ್ರೂಪ್ಸ್ ಅವೆಲ್ಲ, ಪರೋಡಿ ಗ್ಯಾಂಗ್. ಇವಾಗ ಕಾಲೇಜ್ ಬಿಟ್ಟು ಹೆಂಗು ಹೋಗ್ತಾರೆ, ಸೊ ಆ ಥರ ಗುಂಪನ್ನು ಬಿಟ್ಟಾದ್ಮೇಲೆ ಒಂದು ಗ್ಯಾಂಗ್ನ ಸೇರ್ಕೊಳ್ಳುತ್ತೆ.
ಯಾಕಂದರೆ ಅದ್ರಿಗೆ ಏನು ಗೊತ್ತಿರಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತ. ಸೊ ಅದ್ರದ್ದೇ ಆದಂಥ ಗ್ಯಾಂಗನ್ನ ಸೃಷ್ಟಿ ಮಾಡ್ಕೊಂಡಿರ್ತವೆ, ಬಾಯ್ಸ್ ಗ್ಯಾಂಗ್. ಸೊ ಬಾಯ್ಸ್ ಗ್ಯಾಂಗಿಗೆ ಏನು ಕೆಲಸ? ಸೊ ಸುತ್ತಾಡೋದು, ಸೊ ಬೇರೆ ಬೇರೆ ಗುಂಪಿಗೆ ಹೋಗೋದು, ಮಾಡೋದು, ಅದಾದಮೇಲೆ ಈ ಬೇಲಿ ದಾಟೋದು, ಸೊ ಹೋಗಿ ಹೊಲ ಮೇಯ್ಕೊಂಬರೋದು, ಸೊ ಈ ಥರ ಚಟುವಟಿಕೆಗಳು. ಸೊ ಅದಕ್ಕೆ ಆ ಗುಂಪಿಗೆ ಯಾರಾದರೂ ಒಬ್ಬರು ಅನುಭವ ಇದ್ದವ್ರು ಸಿಕ್ಬಿಟ್ರೆ ಒಳ್ಳೆ ಟ್ರೈನಿಂಗು. ಅದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಆ ಗುರು ಯಾರೋ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ. ಸೊ ಅದ್ರ ಗುರು ಏನು ಮಾಡ್ತಾ ಇದ್ದ, ಯಾವುದೋ ಒಂದು ಇದರಲ್ಲಿ ಆಕ್ಸಿಡೆಂಟಲ್ಲಿ ತುಮಕೂರಿಗೆ ಹೋಗಿ ಬಂದ ಒಂದ್ಸಲ. ಯಾರು? ರಂಗ ಅಲ್ಲ, ಗುರು. ಹಾಂ. ಸೊ ಬಂದ ನೋಡ್ಕೊಂಬಂದ. ಆ ಕಡೆ ಒಳ್ಳೆ ಇದಿತ್ತು, ಏನದು ಬೆಳೆ ಬೆಳೀತಾ ಇದ್ರು. ಹೇಮಾವತಿ ಚಾನಲ್ ನೀರಿತ್ತು, ಎಲ್ಲ ಕೆರೆಗಳು ಫುಲ್ಲಾಗಿ ತುಂಬಿತ್ತು. ಒಂದು ಸತಿ 5-6 ಬೆಳೆ. ಸೊ ತೆಂಗು, ಮಾವು, ಅಳಸು, ಅಡಿಕೆ ಎಲ್ಲ ಒಂದೇ ತೋಟದಲ್ಲಿ ಸಿಗ್ತಾ ಇತ್ತು. ವಾವ್. ಸೊ ಹೋದರೆ ಫುಲ್ಲಾಗಿ ಚೆನ್ನಾಗಿ ತಿನ್ನೋದು, ಕಾಡಿಗೆ ಬಂದು ನಿದ್ದೆ ಹೊಡೆಯೋದು. ಸೊ ಇದೇ ಕೆಲಸ. ಸೊ ಅವನು ನೋಡ್ಕೊಂಡ ಎಲ್ಲ ಬಂದ. ನೆಕ್ಸ್ಟ್ ರಂಗನೂ ಹೋದ ಜೊತೆಗೆ ವಾಪಸ್ ಹೋಗ್ಬೇಕಾದ್ರೆ. ಸೊ ಅದಾದಮೇಲೆ 2 ಕ್ಯಾಪ್ಚರ್ ಮಾಡಬೇಕು ಅಂತ ಆರ್ಡ್ರ್ ಬಂತು. ಸೊ 2 ಕ್ಯಾಪ್ಚರ್ ಮಾಡಬೇಕು ಅಂತ ಆರ್ಡ್ರ್ ಬಂದಾಗ ಏನಾಯಿತು, ಈ ರಂಗ ಎಸ್ಕೇಪ್. 3-4 ವರ್ಷ ರಂಗ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಯಾರಿಗೂ. ಅಲ್ಲಿಂದ ಕ್ಯಾಪ್ಚರ್ ಮಾಡೋಕ್ಕೆ 2 ಆನೆ ಬಂದು ಇದೆ ಬನ್ನರ್ಘಟ್ಟಕ್ಕೆ. ಎಲ್ಲಿದ್ದ? ಮತ್ತಿಗೋಡಿಂದ. ಬಟ್ ಇವನಿಲ್ಲ ಇಲ್ಲಿ. ರಂಗ 3 ವರ್ಷ ಅಂಡರ್ಗ್ರೌಂಡು ತಲೆ ಮರ್ಸ್ಕೊಂಬಿಟ್ಟ. ಎಲ್ಲೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಏನಾಗಿತ್ತು, ಬರ್ತಾ ಇದ್ದ ಈ ಝೂ ಅಲ್ಲಿ ಅಥವಾ ಇದರ ಓಡಾಡ್ತಾ ಇದ್ದ. ಅವ್ನು ಬಂದಿದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅವ್ನು ಬಂದಿದ್ದಾನೆ ಅಂತ. ಯಾಕಂದರೆ ಸಾಕಿರೋ ಆನೆ ಹತ್ರ ಹೋಗಿ ಮೀಟ್ ಮಾಡ್ತಾ ಇದ್ದ. ಸೊ ಕಾಣಿಸ್ಕೊತಾ ಇದ್ದ, ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಅಲ್ಲೇನು ಮಾಡ್ತಾಯಿದ್ರು, ಕೆಲವೊಂದು ಜನ ಹಸು ಮೇಯ್ಸೋಕ್ಕೆ, ಬಟ್ಟೆ ಒಗ್ಯೋಕ್ಕೆ ಎಲ್ಲ ಹೋಗ್ತಾಯಿದ್ರು. ರಂಗ ಏನಾದ್ರು ಇದ್ದಾನೆ ಅಂದರೆ ಯಾರೂ ಹೋಗ್ತಾ ಇರಲಿಲ್ಲ ಕಾಡಿಗೆ. ಅದೊಂಥರ ಕಾಡಿಗೆ ಪ್ರೊಟೆಕ್ಷನ್ ಇದ್ದಂಗೆ. ಸೊ ಬಟ್ಟೆ ಒಗ್ಯೋರು ಎಲ್ಲರಿಗೂ ಭಯ ಕಾಡಿಗೆ ಹೋದ್ರೆ. ಸೊ ಇವನು ಅಟ್ಯಾಕ್ ಮಾಡ್ತಾನೆ, ಇವನು ಸಾಧು ಓಡಿಸ್ತಾನೆ, ಏನೋ ಒಂದು ಮಾಡ್ತಾನೆ ಅಂತ ಗೊತ್ತು. ಅದಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಕಾಡಿಗೆ. ಸೊ ಅದರಿಂದ ಏನಾಯಿತು, ಸಾಕಿರೋ ಆನೆ ಹತ್ರ ಬಂದು ಹೋಗ್ತಾಯಿದ್ದೆ, ಎಲ್ಲರಿಗೂ ಗೊತ್ತಾಗ್ತಾಯಿತ್ತು. ಸೊ ಇವನು ಇದನ್ನೇ ಈ ಜಾಗದಲ್ಲಿ ಅಂತ. ಸೊ ಮತ್ತು ಇದು ಹೋಗೋದು ಬರೋದು ಮಾಡಬೇಕಾದ್ರೆ ಸುಮಾರು ಇದನ್ನು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಮೈಸೂರು ರೋಡ್ ದಾಟಬೇಕಾಗಿತ್ತು, ಮೈಸೂರು ರೋಡ್ ರೈಲ್ವೆ ಟ್ರ್ಯಾಕ್ ದಾಟಬೇಕಾಗಿತ್ತು, ಕನಕಪುರ ರೋಡ್ ದಾಟಬೇಕಾಗಿತ್ತು, ಸೊ ಕಗ್ಲಿಪುರ ರೋಡ್ ದಾಟಬೇಕಾಗಿತ್ತು. ಇಷ್ಟೆಲ್ಲ ರೋಡ್ ದಾಟ್ಕೊಂಡು, ಇಷ್ಟೆಲ್ಲ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಹೋಗೋದು ಬರೋದು ಮಾಡ್ತಾಯಿದ್ದ. ಓಕೆ. ಮತ್ತು ಅವ್ನು ಸ್ವಲ್ಪ ಬೋಲ್ಡು. ಸೊ ಏನಾದರೂ ಇವಾಗ ಪಟಾಕಿ ಯಾರಾದರೂ ಹೊಡೆದ್ರೆ ಪಟಾಕಿ ಯಾರು ಹೊಡೆದಿದ್ದಾರೆ ಅಂತ ನೋಡೋದು. ಸೊ ಯಾರು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ ಅಂತ ನೋಡಬೇಕು. ಗನ್ ಹೊಡೆದಿದ್ರು ಹೋಗಿ ನೋಡ್ತಾ ಇದ್ದ ಅವನು, ಯಾವನು ಶೂಟ್ ಮಾಡ್ದ ಅಂತ. 2-3 ಪಟಾಕಿ ಹೊಡೆದಾದ್ಮೇಲೆ ತಿರುಗ್ತಾ ಇದ್ದಿದ್ದ ಅವನು. ಒಂದು ಸೌಂಡಿಗೆ ತಿರುಗಲ್ಲ ಅವನು. ಹಾಂ. ಸೊ ಮುಂದಕ್ಕೆ ಪಾಸ್ ಆಗ್ತಾ ಇಲ್ಲ ಅವನು. ಸೊ ಗನ್ ಏನಾದ್ರು ಹೊಡೆದ್ರೆ ಯಾರು ಹೊಡಿದಿದ್ದು ಅಂತ ತಿರುಗಿ ನೋಡೋದಿರ್ಬೋದು. ಸೊ ಆ ಥರ ಬಿಹೇವಿಯರ್, ಒಂದು ಬೋಲ್ಡ್ ಬಿಹೇವಿಯರು. ಸೊ ಇದು ಹೆಂಗಾಯ್ತಂದರೆ, ಈಗ ಹೇಳ್ದಂಗೆ ಸಾಕಿರೋ ಆನೆ ಜೊತೆ ಬಂದು ಅಲ್ಲಿ ಪಳಗಿರೋವಂಥದ್ದು. ಮತ್ತು ಈ ಸಾಕಿರೋ ಆನೆ ಈ ಸ್ವಲ್ಪ ಇದರಲ್ಲಿ ಅದನ್ನು ಜಾಸ್ತಿ ಜನ ರೇಗಿಸ್ತಾಯಿದ್ರು. ಬೈಕಲ್ಲಿ ರೇಗಿಸೋದಿರ್ಬೋದು, ಆನೆ ಏನಾದರೂ ಬಂದರೆ ಸೊ ಅದಕ್ಕೆ ತೀಟ್ಲೆ ಮಾಡೋದಿರ್ಬೋದು. ಆ ಥರ ಮಾಡಿ ಒಂದು ಸ್ವಲ್ಪ ಬೋಲ್ಡ್ ಆದ. ಸೊ ಅಂತ ಆನೆ ಹೋಗೋದು ಬರೋದು ಇದು ಮಾಡ್ತಾಯಿತ್ತು. ಸೊ ಅದು ಸ್ವಲ್ಪ ದಿವಸ ಆದಮೇಲೆ ಏನಾಯಿತು, ಈ ರಂಗನೇ ಲೀಡ್ರ್ ಅದ ಗ್ಯಾಂಗ್ಗೆ. ಆನೆ ಹೋಯ್ತು, ಅಂಕಲ್ ಬಿಟ್ಟ. ಸೊ ಅದು ಹೆಂಗೋ ಒಂದು ತೀರೋಯ್ತೋ ಏನಾಯಿತು ಅಂತ ಗೊತ್ತಾಗಿಲ್ಲ. ಅದಾದಮೇಲೆ ರಂಗನೇ ಲೀಡ್ರ್ ಆದ. ಸೊ ಸೊ ರಂಗ ಹೋಗ್ತಾನೆ ತುಮಕೂರಿಗೆ, ಎಲ್ಲ ಪಟ್ಕೊಂತಾನೆ. ಸೊ ಮತ್ತೆ ಬರಬೇಕಾದ್ರೆ ಮತ್ತೆ ಇಬ್ಬರನ್ನ ರೆಡಿ ಮಾಡ್ಕೊಂಡೇ ಹೋಗೋದವನು. ಇನ್ನೊಂದು ಬ್ಯಾಚ್ಗೆ ಇನ್ನೊಂದು ಯಾತ್ರೆ ಹೊರಟಾನೆ, ಇನ್ನಿಬ್ರು ರೆಡಿ ಹೋಗ್ತಾನೆ, ರೆಡಿ ಮಾಡ್ಕೊಂಡು ಹೋಗ್ತಾನೆ. ಅಲ್ಲೇನ್ಗೆ ಅವ್ನಿಗೆ ಒಂದು ಪ್ರೊಟೆಕ್ಷನ್ ಇದೆ, ಒಂದು ಪ್ರೊಟೆಕ್ಷನ್ ಸಿಕ್ಕುತ್ತೆ. ಯಾಕಂದ್ರೆ ಇವ್ನು ಸಿಕ್ಕಾಕೋದಾನೆ, ಯಾರಾದರೂ ಓಡ್ಸಕ್ ಬಂದ್ರೆ ಇವ್ನು ಓಡಾಕ್ತಾನೆ, ಸಿಕ್ಕಾಕೊಳ್ಳೋದು ಯಾರು ಗ್ಯಾಂಗ್ ಹೊಸ ಮೆಂಬರ್ಸ್, ಇವ್ರು ಸಿಕ್ಕಾಕೊಂತಾರೆ. ಅದಕ್ಕೆ ಅವ್ನಿಗೆ ಪ್ರೊಟೆಕ್ಷನ್ ಇತ್ತು. ಓಕೆ. ಸೊ ಅದರಿಂದ ಅವ್ನೇನು ಮಾಡ್ದ, ಹೋಗೋದು ಬರೋದು ಈ ಗ್ಯಾಂಗ್ನ ಮೇಂಟೈನ್ ಮಾಡಿ. ಮತ್ತೆ ಮೀಟಿಂಗ್ಸ್ ಇದೆಲ್ಲ ಬನ್ನರ್ಘಟ್ಟಕ್ಕೆ ಬರ್ತಾ ಇದ್ದ. ಸೊ ಹೆಣ್ಣಾನೆಗಳ ಜೊತೆ 2-3 ತಿಂಗಳು ಇರ್ತಾ ಇದ್ದ. ಮತ್ತೆ ಬ್ಯಾಕ್ ಟು ತುಮಕೂರು, ಮತ್ತೆ ಯಾತ್ರೆ ಶುರು. ಮತ್ತೆ ಹೋಗ್ಬೇಕಾದ್ರೆ ಇಬ್ಬರನ್ನ ಕರ್ಕೊಂಡು ಹೋಗೋದು. ಇಬ್ರು ಅವನ ಜೊತೆ ಬಂದರೆ ಬರ್ತಾಯಿದ್ರು, ಇಲ್ಲಾಂದ್ರೆ ಅಲ್ಲೇ ಇದ್ಬಿಡ್ತಾಯಿದ್ರು. ಬರೋವಾಗ ಒಂಟಿ, ಹೋಗೋವಾಗ ಇಬ್ಬರನ್ನ ಕರ್ಕೊಂಡು ಹೋಗೋದು. ಸೊ ಅಲ್ಲೇ 11 ಆನೆ ಆಗ್ಬಿಡ್ತು. ಸೊ 11 ಆನೆ ಆಯಿತು. ಅದು ಮುಂಚೆ ಇದು ಒಂದು ಕೆರೆ ಇತ್ತಲ್ಲಿ, ಮಲ್ಸಂದ್ರ ಕೆರೆ ಅಂತ. ಸೊ ಆ ಕೆರೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಯಾಕಂದರೆ 2000 ಎಕರೆ ಕೆರೆ, ತುಮಕೂರು ಮಲ್ಸಂದ್ರ ಕೆರೆ. ಸೊ ಅಲ್ಲೇನು ಮಾಡ್ಕೊಳ್ತಿದ್ದು, ಅಲ್ಲಿ ಈ ಗಣೇಶನ ಕಡ್ಡಿ ಅಂತ ಇದೆ ನೋಡಿದ್ದೀರಾ, ಜಾಸ್ತಿ ಬೆಳೆದಿರುತ್ತೆ ಈ ಕೆರೆಗಳಲ್ಲಿ ಎಲ್ಲ ಎಲೆಗಳು ಇಷ್ಟಿರ್ತಪ್ಪ.
ಸೊ ಅದನ್ನ ಗಣೇಶನ ಕಡ್ಡಿ ಅಂತ ಕರೀತಾರೆ, ನಮ್ಮಲ್ಲಿ ಹೈಪೋಮಿಯಾ ಅಂತ ಕರೀತಾರೆ. ಸೊ ಅದು ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಅದನ್ನು ತಿನ್ಕೊಂಡು ಒಳಗಡೆ ಇದ್ಬಿಡೋದು, ಸೊಳ್ಳು ಮಾತ್ರ ಮೇಲೆ ಇಟ್ಕೊಂಡಿರೋದು, ಅದನ್ನ ಕಚ್ತಾ ಇರೋದು. ಸೊ ಸೊಳ್ಳು ಮಾತ್ರ ಇಟ್ಕೊಳ್ಳೋದು. ಯಾರಾದರೂ ಪಟಾಕಿ ಹೊಡಿಯೋಕ್ಕೆ ಬಂದರೆ ಏನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಯಾಕಂದರೆ ಸೆಂಟ್ರಲ್ ಇದೆಯಲ್ಲ, ಎಷ್ಟು ದೂರ ಅಂತ ಎಸಿತಾರೆ ಪಟಾಕಿ. ಸೊ ಬೋಟಲ್ಲಿ ಇದು ಎಷ್ಟು ದೂರ ಅಂತ ಹೋಗಿ ಓಡಿಸ್ತಾರೆ. ಅವ್ರ ಗ್ಯಾಂಗ್ ಇದೆ ಅಂದರೆ ಮೀನು ಹಿಡಿಯೋದೆಲ್ಲ ಸ್ಟಾಪಲ್ಲಿ, ಇಡೀ ಕೆರೆ ಬಂದು ಮತ್ತು ಡಿಪಾರ್ಟ್ಮೆಂಟು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಸಾಯಂಕಾಲ 6 ಗಂಟೆ ಆದರೆ ಪಟಾಕಿನೂ ನೋಡೋಲ್ಲ, ಏನೂ ಇಲ್ಲ, ಡೈರೆಕ್ಟ್ ನುಗ್ತಾ ಇರೋದೆ. ಯಾಕಂದರೆ 11 ಆನೆ ಬರ್ತಾ ಇದೆ ಅಂದರೆ ಯಾವನಿಗೋಗಿ ಪಟಾಕಿ ಹಾಕಿದ ಧೈರ್ಯ ಇರುತ್ತೆ. 11 ಜನ ಎದೊಳಗೆ ನೀರಿಂದ ಒಂದೇ ಸತಿ ಬರೋದು, ಬಂದು ಅವತ್ತು ಯಾವ ತೋಟಕ್ಕೆ ನುಗ್ಗಿದ್ರೆ ಆ ತೋಟ ಖಾಲಿ. ಅವ್ರು ಎದ್ದಾಗ ಯಾವ ದಿಕ್ಕ ಅಂತ ಅದೇ ಅದೇ ಬೆಳಗ್ಗೆ ಎಷ್ಟೊತ್ತಿಗೆ ಖಾಲಿ ಆ ತೋಟ. ಸೊ ಆ ರೇಂಜ್ಗೆ ಹಾನಿ ಆಗ್ತಾಯಿತ್ತು ತುಮಕೂರಲ್ಲಿ. 11 ಗ್ಯಾಂಗ್ ಹೋಗೋದು, ಬೇರೆ ಬೇರೆ ಕಡೆ ಹೋಗೋದು, ತಿನ್ನೋದು ಬರೋದು. ಅಲ್ಲಿ ಏನಾದರೂ ಜನಕ್ಕೆ ಅಷ್ಟೊಂದು ಅರಿವು ಇರಲಿಲ್ಲ, ಯಾಕಂದರೆ ಆನೆ ಇದು ನೋಡೇ ಜನಕ್ಕೆ ನೆನಪಿಲ್ಲ. ಅಲ್ಲಿ ಸುಮಾರು ಬಸ್ ಸ್ಟ್ಯಾಂಡಲ್ಲೆಲ್ಲ ಬೆಳಗ್ಗೆ ಇದ್ದು ಬಸ್ಗೆ ಹೋಗೋರೆಲ್ಲ ಆನೆ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಆನೆಗಳು, ಬಸ್ ಇಲ್ಲ, 11 ಜನ ಕೂತವ್ರೆ. ಹಾಂ ಓಕೆ. ಕೆಲವೊಬ್ಬರೆಲ್ಲ ಬೆಳಿಗ್ಗೆ ಮಗ ತಡ್ಕೊಂಡು ಅಲ್ಲುತ್ತಾ ಇದ್ದಾರೆ ಕಾಂಪೌಂಡ್ ಪಕ್ಕ ಆನೆ. ಆ ಥರ ಇನ್ಸಿಡೆಂಟ್ಗಳೆಲ್ಲ ಸುಮಾರು ನಡೀತಲ್ಲಿ ತುಮಕೂರಲ್ಲಿ. ಸೊ ನಾಗರಿಕರು ಜಾಗಕ್ಕೆ ಬಂದ್ಬಿಟ್ರು ಎಲ್ಲರೂ. ಎಲ್ಲ ಬಸ್ ಸ್ಟ್ಯಾಂಡ್ ಓಡಾಡೋದು, ಇಲ್ಲ ತೋಟ ಓಡಾಡೋದು, ಇದೇ ಆಗೋಯ್ತು. ಸೊ ಯಾರಾದರೂ ಸಿಕ್ಕಿದ್ರೆ ಮುಗೀತು. ಸೊ ವರ್ಷಕ್ಕೇನಿಲ್ಲ ಅಂದರೂ 10-12 ಜನ ಸಾಯ್ತಾಯಿದ್ರು ತುಮಕೂರಲ್ಲಿ. ವೆರಿ ಹೈ ಕಾನ್ಫ್ಲಿಕ್ಟ್ ಏರಿಯಾ ಆಗಿಬಿಡ್ತು. ರಂಗನ ಉಟ್ರಳ. ಸೊ ರಂಗನ ಜೊತೆಗೆ ಇದ್ರಲ್ಲ ಬೇರೆ ಎಲ್ಲ. ಓಕೆ. ಸೊ ಇದೆಲ್ಲ ಆಗಿ ಮತ್ತೆ ಬಂದು ಬನ್ನೇರಘಟ್ಟ ಹೋಗೋದು ಮಾಡ್ತಾಯಿದ್ರು. ಮತ್ತು ಪ್ರೆಷರ್ ಜಾಸ್ತಿ ಆಯಿತು. ಸೊ ಅವ್ನು ಹಿಡಿಲೇಬೇಕಾಗ ಪರಿಸ್ಥಿತಿ ಬಂತು. ಓಕೆ. ಯಾಕಂದರೆ ಅಷ್ಟು ಜನ ಸಾಯಿಸ್ತಾ ಇದ್ದಾರೆ, ಯಾರು ನೋಡ್ಕೊಂಡು ಕೂತಿರ್ತಾರೆ. ಸೊ ಆವಾಗ ಗ್ಯಾಂಗ್ನೆಲ್ಲ ಸ್ವಲ್ಪ ಮಟ್ಟ ಹಾಕಿದ್ರು. ಕೆಲವೊಂದು ಆನೆಗಳು ಸತ್ತೋಯ್ತು. ಸೊ 2014-15 ಆಗಿದ್ದು ಇದು ರಂಗನ ಕತೆ. 10 ವರ್ಷ ಆಯಿತು. ಸೊ ರಂಗನ ಹಿಡಿಯೋಕ್ಕೆ ಬಂದರು ಮತ್ತೆ. ಸೊ ಅವಾಗ 98 ಒಂದು ಪರ್ಮಿಷನ್ ಆಗಿತ್ತು. ಇದು ಸೆಕೆಂಡ್ ಪರ್ಮಿಷನ್ ಹಿಡಿಯೋಕ್ಕೆ, ಆನೆ ಹಿಡಿಯೋಕ್ಕೆ. ಇವ್ನು ಹಿಡಿದು ಪಳಗಿಸಿ ಇದು ಮಾಡಬೇಕು ಅಂತ, ಯಾಕಂದರೆ ಜಾಸ್ತಿ ಹಾನಿ ಆಗ್ತಾ ಇದೆಯಲ್ವ. ಸೊ ಫಾರೆಸ್ಟ್ ಗಾರ್ಡ್ಸು 2 ಸತ್ತೋದ್ರು, ವಾಚರ್ಸು ಅವರು 2 ಸತ್ತೋದ್ರು. ಯಾಕಂದರೆ ಅವ್ರಿಗೂ ಆನೆ ಗೊತ್ತಿರಲಿಲ್ಲ. ಆ ಕಡೆ ಏನೋ ನರ್ಸರಿ ಕೆಲಸ ಇರುತ್ತೆ, ಸೋಷಿಯಲ್ ಫಾರೆಸ್ಟ್ ಇರುತ್ತೆ, ಆನೆ ಓಡಿಸಿ ಅಭ್ಯಾಸ ಇರಲ್ಲ. ಸೊ ಅವರು ಓಡ್ಸಕ್ಕೆ ಹೋದಾಗ ಎಲ್ಲ ಇದು ಮಾಡ್ತಾಯಿದ್ರು. ಸೊ ನಮ್ಮ ಬನ್ನೇರಘಟ್ಟ ವಾಚರ್ಸ್ ಹೋಗ್ಬೇಕಾಗಿತ್ತು ಅಲ್ಲಿಗೆ ಆನೆ ಓಡ್ಸೋಕ್ಕೆ. ಸೊ ಕೋಲಾರ್ಗೆ ಆನೆ ಬಂತ ನಮ್ಮ ಬನ್ನೇರಘಟ್ಟ ಸ್ಟಾಫು ಹೋಗ್ಬೇಕಾಯ್ತು, ಯಾಕಂದರೆ ಇವ್ರಿಗೆ ಆನೆ ಬಗ್ಗೆ ಅರಿವಿತ್ತು. ಕೋಲಾರದವರೆಲ್ಲ ಸಸಿಗೆ ಪಾಟಲ್ಲಿ ಸಸಿ ಹಾಕೊಂಡು ಬೀಜ ಹಾಕೊಂಡು ನರ್ಸರಿ ಮಾಡ್ಕೊಂಡು. ಸೊ ಅವ್ರಿಗೆ ಆನೆ ಬಗ್ಗೆ ಅರಿವೇ ಇರಲಿಲ್ಲ. ಸೊ ಆನೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಯಾಕಂದರೆ ಆನೆನ ನಾವು ಹಸು ಕುರಿ ಓಡ್ಸೋಕ್ಕಾಗಲ್ಲ, ಬುದ್ಧಿವಂತ ಪ್ರಾಣಿ ಅದು. ನಮ್ಮ ತಲೆಯಲ್ಲೇ ಒಂದು ಯೋಚನೆ ಇದ್ದರೆ ಅದ್ರ ತಲೆಯಲ್ಲೇ ಒಂದು ಯೋಚನೆ ಇರುತ್ತೆ. ಸೊ ಆ ಥರ ಹುಷಾರಾಗಿ ಟ್ರೀಟ್ ಮಾಡಬೇಕು. ಯಾಕಂದರೆ ಮತ್ತೆ ಶಕ್ತಿನೂ ಇದೆ, ಯುಕ್ತಿನೂ ಇದೆ. ಸೊ ಆ ಪ್ರಾಣಿನ ಡೀಲ್ ಮಾಡಬೇಕಂದ್ರೆ ಹುಷಾರಾಗೇ ಮಾಡಬೇಕು. ಸೊ ಆ ಥರ ಎಲ್ಲ ಮಾಡಿ ಒಂದು ವಿಡಿಯೋದಲ್ಲಿ ಏನಾಗುತ್ತೆ, ಒಂದು ಬೆಳಿಗ್ಗೆ ಜಾವ ಈ ಮೈಸೂರು ರೋಡ್ನ ಕ್ರಾಸ್ ಮಾಡುತ್ತೆ. ಒಂದು ಆಶ್ರಮ ಇದೆ ಅಲ್ಲಿ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ. ಬೆಳಿಗ್ಗೆ ಒಂದು 7 ಗಂಟೆ ಜಾವಕ್ಕೆ ಆ ಕಡೆಯಿಂದ ತುಮಕೂರಿಂದ ಬರಬೇಕಾದ್ರೆ ಪಾಸ್ ಆಗುತ್ತೆ. ಒಂದು ಟ್ರಾಫಿಕ್ನ ಯಾವ ಥರ ನೋಡುತ್ತೆ ಅಂದರೆ, ಮೈಸೂರು ರೋಡಲ್ಲಿ ಟ್ರಾಫಿಕ್ ನೋಡಿದ್ದೀರಾ ನೀವು? ಲಾರಿ ಯಾವ ಥರ ಬರುತ್ತೆ, ರೈಟ್ ಸೈಡ್ ನೋಡ್ತಾನೆ, ಲೆಫ್ಟ್ ಸೈಡ್ ನೋಡ್ತಾನೆ. ರಂಗ ವಿಡಿಯೋ ಇದೆ, CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅದು. ಲೆಫ್ಟ್ ರೈಟ್ ನೋಡ್ತಾನೆ ಟ್ರಾಫಿಕ್. ಯಾವುದು ಟ್ರಾಫಿಕ್ ಕಡಿಮೆ ಆಗುತ್ತೋ ಅವಾಗ ದಾಟ್ತಾನೆ. ಓಕೆ. ಸೊ ಈ ಥರ ಯೋಚನೆ ಮಾಡೋ ಶಕ್ತಿನೂ ಇತ್ತು ಅವನಿಗೆ. ಸೊ ಆ ಥರ ಎಲ್ಲ ಯೋಚನೆ ಮಾಡಿ, ಸೊ ಲಾಸ್ಟ್ಗೆ ಏನಾಯಿತು, ಒಂದು ಸ್ವಲ್ಪ ಪ್ರೆಷರ್ ಬಂತು, ಹಿಡಿಲೇಬೇಕು ಅಂತ. ಸೊ 2-3 ಆನೆ ಬೇರೆ ಕರೆಂಟ್ಗೆ ಸಿಕ್ಕಾಕೊಂತು. ಸೊ ಅದಾದಮೇಲೆ ಕ್ರಿಸ್ಮಸ್ ದಿವಸ ಈವ್ನಿಂಗೆ 2015 ಕ್ರಿಸ್ಮಸ್ ದಿವಸ ಈವ್ನಿಂಗು ಹಿಡ್ಕೊಂಬಂದರು. 3-4 ದಿವಸ ಆಯಿತು ಅವನ್ನ ಟ್ರ್ಯಾಕ್ ಮಾಡಿ ಎಲ್ಲ ಇದು ಮಾಡೋಕ್ಕೆ. ಸೊ ಫಸ್ಟ್ ಐರಾವತ ಆನೆ ಹಿಡಿದ್ರು, ಆಮೇಲೆ ರಂಗನ ಹಿಡಿದ್ರು. ಸೊ ರಂಗನ ಹಿಡಿಬೇಕಾದ್ರೆ ದುಬಾರಿಯಿಂದ ಮತ್ತು ಮತ್ತಿಗೋಡಿಂದ ಸಾಕಾನೆಗಳು ಬಂದಿದ್ವು. ಸೊ ಆ ಸಾಕಾನೆಗಳಿಗೆಲ್ಲ ಕಟ್ಟಿ ಎಳ್ಸಿದ್ರು ಇಳಿಯೋಕ್ಕಾಗ್ತಾ ಇಲ್ಲ ಈ ಆನೆನ. 5 ಆನೆ ಒಬ್ಬನ ಎಳಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಅಂತ ಡಾನ್ ಆಗ್ಬಿಟ್ಟವನು. ಈ ಅರ್ಜುನ ಐತಲ್ಲ, ಅರ್ಜುನ ಮತ್ತು ಈ ಆನೆನ ಪಕ್ಕ ನಿಲ್ಸಿದ್ರೆ ಇದೇ ದೊಡ್ಡದಿತ್ತು ಅರ್ಜುನನಿಗಿಂತ. ಸೊ ಅದನ್ನು ನೈಟಲ್ಲಿ ತಂದು ಕ್ರಾಲಲ್ಲಿ ತಳ್ಳಬೇಕಾಗಿತ್ತು. ಸೊ ಇಂಜೆಕ್ಷನ್ ಎಲ್ಲ ಕೊಟ್ಟು ಕ್ರಾಲಲ್ಲಿ ತಳ್ಳಿ ಎಲ್ಲ ಇದು ಮಾಡಿದ್ರು. ಮತ್ತು ಕ್ರಾಲಲ್ಲಿ ಹಾಕಿದ್ರೆ ರಾತ್ರಿ ಇಡೀ ಕೇಜ್ನೇ ಎತ್ಬಿಟ್ಟ ಕೊಂಬಾಕಿ. ಎಲ್ಲರಿಗೂ ಭಯಬಿಡುತ್ತೆ, ಇವ್ ನೀಚ ಬಂದ್ಬಿಡ್ತಾನೆ ಇವತ್ತು. ಸಾಕಿರೋ ಆನೆ ಇದೆ, ಅವ್ರ ಕಡೆಯಿಂದ ಸ್ವಲ್ಪ ಪ್ರೆಷರ್ ಮಾಡ್ತಾ ಇದ್ದಾರೆ. ಇದೇನು ಮಾಡ್ತು, ಒಂದು ಕ್ರಾಲ್ ನೋಡಿದಿರಲ್ವಾ, ಈ ಮರದಲ್ಲಿ ಮಾಡ್ತಾರೆ, ಅದಕ್ಕೆ ಅರ್ಧ ಕ್ರಾಲ್ಗೆ ಕೊಂಬಾಕಿ ಮೇಲೆ ಕೆತ್ಬಿಟ್ಟ. ಕ್ರಾಲಲ್ಲಿ ಎದ್ದೋಯ್ತು ಮೇಲೆ. ಆಮೇಲೆ ರಾತ್ರಿ ಒಂದು 12 ಗಂಟೆ 1 ಗಂಟೆಯಲ್ಲಿ ಮತ್ತೆ ಕ್ರೇನ್ನ ಕರೆಸಿ, JCBನ ಕರೆಸಿ
ಹಗ್ಗ ತರಿಸಿ ಮತ್ತೆ ಎಲ್ಲನೂ ಹೊಸದಾಗಿ ಇದು ಮಾಡಿ ಎಕ್ಸ್ಟ್ರಾ ಕಂಬಗಳು ಕೊಟ್ಟು ತಿರ್ಗಿ ಹೊಸ ಜೈಲ್ ಕಟ್ಟಿ ಅವನಿಗೆ. ತಿರ್ಗಾ ಇದು ಮಾಡಿ ಟ್ರೈನಿಂಗ್ ಮಾಡಿದ್ರು. ಸೊ 6 ತಿಂಗಳು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ರು. ಸೊ ಬೇಗ ಕಲಿಸ್ಬಿಟ್ಟ. ಯಾಕಂದ್ರೆ ಅವ್ನು ಹೋಗ್ತಾ ಇದ್ದಿದ್ದೇನಕ್ಕೆ ಊಟಕ್ಕೆ ಇಲ್ಲೇ ಸಿಗ್ತಾ ಇದೆಯಲ್ಲ ಊಟ, ಇಲ್ಲಿ ಒಳ್ಳೆ ಊಟ ಆಗ್ತಾರೆ. ಒಳ್ಳೆ ಊಟ ಆಗ್ತಾರೆ. ಅಲ್ಲೋದ್ರೆ ಪಟಾಕಿ ಆಗ್ತಾ ಇದ್ರು, ಇಲ್ಲಿ ಒಲೆ ಕೊಡಲ್ಲ, ಏನಿಲ್ಲ, ಒಳ್ಳೆ ಊಟ ಆಗ್ತಾರೆ. ನಾನು ಇನ್ನೇನಕ್ಕೆ ಹೋಗ್ಬೇಕು ಹೊರಗಡೆ, ಒಳ್ಳೆ ಊಟ ಇದಾಗ್ಬಿಟ್ಟು ಬೇಗ ಟ್ರೈನ್ ಆಗ್ಬಿಟ್ಟ. ಎಲ್ಲ ಆನೆಗಳು 6 ತಿಂಗಳಾಗುತ್ತೆ, ಇದು 4 ತಿಂಗಳಲ್ಲೇ ಟ್ರೈನ್ ಆಗೋಯ್ತು. ಮತ್ತೆ ಸ್ವಲ್ಪ ಸ್ಮಾರ್ಟ್ ಬೇರೆ ಇದ್ದ ಅವನು. ಸೊ ಸೈಜು ಬೇರೆ ಕಡಿಮೆ ಆಗ್ಬಿಟ್ಟ, ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಫುಡ್ ಸಿಗ್ತಾ ಇತ್ತು. ಆಮೇಲೆ ಮತ್ತೆ ಗುಡಿಗೆ ಶಿಫ್ಟ್ ಮಾಡಬೇಕು ಅಂತ ಇದು ಮಾಡಿದ್ರು. ಇಲ್ಲಿ ಫುಲ್ ಸೈರನ್ನು, ಈ ಝೀರೋ ಟ್ರಾಫಿಕ್ CM ಕಾನ್ವಾಯ್ ಹೆಂಗೆ ಹೋಗುತ್ತೆ ಹಂಗೆ ಹೋಯ್ತು ಈ ಆನೆ ರಂಗನ ಮುತ್ತಿಗುಡಿಗೆ. ಸೊ ಇಡೀ ನೈಸ್ ರೋಡ್ವರೆಗೂ ಸೊ ಫುಲ್ ಝೀರೋ ಟ್ರಾಫಿಕ್ಕು. ಸೊ ಆ ಥರ ಒಂದು ರಾಜಬರಿಯಿಂದ ಹೋದ. ಸೊ ಅಲ್ಲಿ ಒಂದು 3 months ಇತ್ತು ಮತ್ತಿಗೋಡಲ್ಲಿ. ಮತ್ತಿಗೋಡಲ್ಲಿ ಇದು ತಿತಿಮತ್ತಿ ಇಲ್ಲಿ ಇದ್ರ ಬರುತ್ತೆ. ಸೊ ಅಲ್ಲಿ ಹೋಯ್ತು. ಸೊ ಅಲ್ಲಿ ಕ್ಯಾಂಪ್ ಪಕ್ಕನೇ ರೋಡ್ ಇದೆ. ಅಲ್ಲಿ ಏನಂದರೆ ಚೈನ್ ಹಾಕಿ ಬಿಟ್ಬಿಡ್ತಾರೆ ಕಾಡಿಗೆ. ಸೊ ಮೇಯ್ಕೊಂಡಿರ್ತವೆ, ಬೆಳಿಗ್ಗೆ ಕಾಡಿಗೆ ಬರ್ತವೆ, ಎಣ್ಣೆ ಗಿಣ್ಣೆ ಹಾಕಿ ಮತ್ತೆ ಊಟ ಗೀಟ ಕೊಟ್ಟು ಮತ್ತೆ ಕಾಡಿಗೆ ಬಿಡ್ತಾರೆ. ಲೈಕ್ ಸೇಮ್ ಸಕ್ಕರೆ ಬೈಲ್ತಾರ ಕ್ಯಾಂಪ್ ಸೇಮ್ ಅದೇ ಕಾಲು ಕಟ್ಬಿಟ್ಟು ಬಿಟ್ಬಿಡ್ತಾರ. ಆ ಥರ ಒಂದ್ಸತಿ ಬಿಟ್ಟಿದ್ರು. ಇದು ರೋಡಲ್ಲಿ ನಿಲ್ಕೊಂಡಿತ್ತು. ಸೊ ಆಗ ಇದು ಬಂದು ಹೊಡೆದ್ಬಿಡ್ತು, ಬಸ್ ಬಂದು ಹೊಡೆದ್ಬಿಡ್ತು. ಸೊ ಆವಾಗ ಬೆನ್ನುಮೂಳೆ ಮುರಿದೋಯ್ತು. ಸೊ ಒಂದು ದಿವಸ ಇದ್ದ ಅಷ್ಟೆ. ಸೊ ಅದಾದಮೇಲೆ ಹಂಗೆ ತಿರ್ಕೊಂಬಿಟ್ಟ. ಬಟ್ ಕಾಡಲ್ಲಿ ಸುಮಾರು ಆಟ ಆಡಿಸಿದ ಎಲ್ಲರೂ. ರಾಜ ಅವನು. ನಾನು ಅಷ್ಟೇ ಫಸ್ಟ್ ಸತಿ ನೋಡಬೇಕಾದ್ರೆ ಸೊ ಆ ಥರ ಆನೆನೇ ನೋಡಿಲ್ಲ ನಾನು. ಅವನಿಗೆ ಕಾಲಿಗೆ ಒಂದು ಸತಿ ಇಂಜುರಿ ಆಗಿತ್ತು. ಸೊ ಅವಾಗ ಏನಾದರೂ ಡಿಪಾರ್ಟ್ಮೆಂಟು ಆ ಕಾಲಲ್ಲಿ ಏನು ಇಂಜುರಿ ಅಂತ ನೋಡೋಕ್ಕೆ ಕಳಿಸಿದ್ರು. ಸೊ ಅದು ಅವ್ನಿಗೆ ಗೊತ್ತಿಲ್ಲದೆ ಇರೋಂಗೆ ಟ್ರ್ಯಾಕ್ ಮಾಡ್ಬೇಕು ಅವನ್ನ. ಸೊ ಗೊತ್ತಾದರೆ ಮತ್ತೆ ಹುಡ್ಕೊಂಬರ್ತಾನೆ. ಸೊ ಕ್ಯಾಮ್ರಾ ಇತ್ತು. ಸೊ ಒಂದು ಮರೆಯಲ್ಲಿ ಕೂತ್ಕೊಂಡು ಅವನೊಂದು ಫೋಟೋ ತೆಗಿಯೋದು. 15 ದಿನ ಟ್ರ್ಯಾಕ್ ಮಾಡಿದೆ ಅವನ್ನ ಕಂಟಿನ್ಯೂಸ್. ಅವ್ನು ಗೊತ್ತಾಗದೇ ಇದ್ದಂಗೆ. ಸೊ ಅವ್ನು ಎಲ್ಲಿ ಲದ್ದಿ ಹಾಕಿದ್ದಾನೆ ಅಲ್ಲಿ ನೋಡೋದು, ಅವ್ನ ಮೂಲಕ ಅಂತಾನೆ ನಾನು ಕೂತ್ಕೊಳ್ಳೋದು. ಎದ್ದೇಳ್ತಾನೆ, ಮುಂದೆ ಹೋಗ್ತಾನೆ, ಅವ್ನು ಎಷ್ಟು ದೂರ ಹೋಗ್ತಾನೆ ಅಲ್ಲಿ ಹೋಗೋದು, ಮತ್ತೆ ಕೂತ್ಕೊಳ್ಳೋದು. ಸೊ ಮೀತಾ ಇರ್ಬೇಕಾದ್ರೆ ಕಾಯ್ಕೊಂಡಿರೋದು ಅವನ್ನ. ಸೊ ಈ ಥರ ಮಾಡ್ತಾಯಿದ್ವಿ. ಒಂದು ದಿವಸ ಏನಾಯಿತು, ಅದಕ್ಕೆ ನಾವಿರೋವಂಥದ್ದು ಗೊತ್ತಾಗೋಯ್ತು. ನಾನು ಯಾರೋ ಫಾಲೋ ಮಾಡ್ತಾನೆ. ಸೊ ಡಿಪಾರ್ಟ್ಮೆಂಟವರು ಜೊತೆಗಿದ್ದರು. ಓಕೆ. ಸೊ ಎಲ್ಲ ಇದು ಮಾಡ್ತಾಯಿದ್ರು. ಅದು ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಇಮಿಡಿಯೇಟಾಗಿ ಚಾರ್ಜ್ ಮಾಡಿಬಿಡ್ತು. ಸೊ ಚಾರ್ಜ್ ಮಾಡಿದಾಗ ಏನಾದರೂ ಓಡೋಕ್ಕೆ ಶುರು ಮಾಡಿದ್ರು. ಓಕೆ. ಅದು ಬಂತು, ನಾನು ಕಾಲನ್ನ ಫೋಕಸ್ ಮಾಡ್ತಾ ಇದ್ದೀನಿ. 1-2 ಹೆಜ್ಜೆ ಬಂತು, 2 ಹೆಜ್ಜೆ ಮುಂದೆ ಬಂತು, ಸಡನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅವಾಗ ಹೆಂಗಾಗ್ಬಿಡ್ತು ಅಂದ್ರೆ ಮನುಷ್ಯನಿಗೆ ಈ ಕೈ ಕಾಲಲ್ಲಿ ಎನರ್ಜಿ ಇರಲ್ಲ, ತಲೆಯಲ್ಲಿ ಓಡಲ್ಲ. ಈ ಜಿಗ್ಜಾಗ್ ಹೊಡಿಬೇಕು, ಪಟಾಕಿ ಹೊಡಿಬೇಕು, ಗನ್ ಹೊಡಿಬೇಕು. ಓಕೆ. ಪಟಾಕಿ ಹಚ್ಚಕ್ಕೆ ಬೆಂಕಿ ಪಟ್ಟಣ ಇದು ಮಾಡೋಕ್ಕಾಗಲ್ಲ, ಆ ಶಕ್ತಿನೇ ಇರಲ್ಲ. ಸೊ ಆ ಥರ ಆಗ್ಬಿಡುತ್ತೆ ಒಂದು ಆನೆ ಏನಾದರೂ ಚಾರ್ಜ್ ಮಾಡೋಕ್ಕೆ ಬಂದರೆ. ಸೊ ಆ ಥರ ಇದ್ದಾಗ ಮತ್ತೆ ನೆಕ್ಸ್ಟ್ ಡೇ ಹೋಗಿ ಅಲ್ಲೇ ಇದು ಮಾಡಿ, ಸೊ ಅವನ್ನ ಮತ್ತೆ ಇದು ಮಾಡೋದು, ಟ್ರೀಟ್ಮೆಂಟ್ ಕೊಡೋದು. ಅವ್ನು ಬಾಳೆಹಣ್ಣು ಹಾಕಿ ಇಡ್ತಾಯಿದ್ವಿ. ಬಾಳೆಹಣ್ಣು ಮುಟ್ತಾನೆ ಇರಲಿಲ್ಲ ಅವನು. ದಿನ ಬೆಳಗ್ಗೆ ಹೋಗಿ ಮಿಹಿಯವನು ಬಾಳೆಹಣ್ಣು ತಿನ್ಬೇಕು ತಾನೆ, ಅದ್ರ ಮೆಡಿಸಿನ್ ಹಾಕಿದೆ ಅಂತ ಬಾಳೆಹಣ್ಣೆ ಮುಟ್ಟಿಲ್ಲ ಅವನು. ಒಂದಿನೂ ತಿಂದಿಲ್ಲ. ಸ್ಮಾರ್ಟ್ ಅವನು. ಸೊ ಒಂದು ದಿವಸ ಏನಾಯಿತು, ಹಿಂಗೆ ಇದಾಗಬೇಕಾ ಲಾಸ್ಟ್ ದಿವಸ ಒಂದು ದಿವಸ ಆನೆನೇ ಕಾಣಿಸಿಲ್ಲ. ಸೊ ಇಡೀ ಕಾಡೆಲ್ಲ ಹುಡುಕಿದ್ವಿ, ಆನೆ ಇಲ್ಲ. ಕುಂಟಾನೆ ಎಲ್ಲೋಯ್ತು. ಯಾಕಂದರೆ ಎಲ್ಲೂ ದೂರನೂ ಹೋಗೋಕ್ಕಾಗಲ್ಲ, ಇದು ಮಾಡೋಕ್ಕಲ್ಲ. ಸೊ ಲಾಸ್ಟ್ಗೆ ಏನು ಮಾಡಿದ್ದೆ, ಈ CRPF ಅಂತ ಕ್ಯಾಂಪ್ ಇದೆ, ಅಲ್ಲೋಗಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದಾನೆ ರಾತ್ರಿ. ನಾವು ಬೆಳಿಗ್ಗೆ ಸಾಯಂಕಾಲವರೆಗೂ ಕಾಡೆಲ್ಲ ಹುಡುಕಿದ್ದೀವಿ, ಸಿಕ್ಕಿಲ್ಲ ಅವನು. ತಿರುಗಿ ಯಾರೋ ಹೇಳೋದು, ಸರ್ ಇಲ್ಲಿ ಯಾವುದು ಆನೆ ಹೆಜ್ಜೆ ಐತೆ ಅಂತ. ಹುಡ್ಕೊಂಡು ನೋಡಿದ್ರೆ ಕೆರೆ ಪಕ್ಕ ಮಲ್ಕವನೇ, ಒಳ್ಳೆ ಗೊರಕೆ ಹೊಡಿತಾವನೆ. ಆಮೇಲೆ ಅವ್ನು ಎಬ್ಬರಿಸಿ ಕಳ್ಸೋಕೆ ಇದು ಮಾಡಿದ್ರೆ ಅವನು ಬಂದು ಆ ಸೋಲಾರ್ನೆಲ್ಲ ನೀಟಾಗಿ ಒಂದೊಂದೇ ಸೋಲಾರ್ನ ರಿಮೂವ್ ಮಾಡಿ ಆಮೇಲೆ ಒಳಗೆ ಹೋಗ್ತಾನೆ. ಅದಾಗಿದೆ 2 ದಿವಸಕ್ಕೆ ಮತ್ತೆ ತುಮಕೂರು ಕಾಲ್ ರೆಡಿ ಆಗುತ್ತೆ. 2 ದಿನಕ್ಕೆ ತುಮಕೂರು. ಸೊ ಈ ಥರ ಒಂದು ವ್ಯಕ್ತಿತ್ವ ಒಂದು ರಂಗಂತು. ದುರಂತ ಅಂತ ನೋಡಿ. ಒಂದು ಆನೆ ಎಷ್ಟು ವರ್ಷ ಬದುಕುತ್ತೆ? ಆನೆ ಒಂದು 70 ವರ್ಷ ಬದುಕುತ್ತೆ ಸರ್. ಮನುಷ್ಯನ ಲೈಫ್ ಸ್ಟೈಲೇ ಆನೆ. ಒಂದು 70 ವರ್ಷ ಬದುಕುತ್ತೆ ಡಿಸ್ಟರ್ಬ್ ಮಾಡದೆ ಹೋದ್ರೆ. ಸೊ ಇವಾಗ ಸುಮಾರು ಆನೆಗಳು ಸಾಯ್ತಾ ಇರೋದು ಏನಕ್ಕಂದರೆ ಈ ಕರೆಂಟ್ಗೆ. ನ್ಯಾಚುರಲ್ ಆನೆಗಳು ತುಂಬ ಕಡಿಮೆ. ಇವಾಗ ಪೋಚಿಂಗು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಇವಾಗ ರಿಟ್ಯಾಲಿಯೇಷನ್, ಈ ಥರ ಕರೆಂಟಿಗೆ ಸಿಕ್ಕಿರೋದಾಗಲಿ, ರೋಡ್ ಆಕ್ಸಿಡೆಂಟ್ ಆಗಲಿ, ಸೊ ಈ ಥರವು ಸ್ವಲ್ಪ ಜಾಸ್ತಿ ಆನೆಗಳು ಸಾಯ್ತಾಯಿದೆ. ಯಾಕಂದರೆ ಒಳ್ಳೊಳ್ಳೆ ಪ್ರಾಯದ ಆನೆಗಳೇ ಸತ್ತುಬಿಟ್ರೆ ನಮ್ಮಲ್ಲಿ ಇವಾಗ ಏನು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾಯಿದೆ ಅಂತ ಹೇಳ್ತೀರಾ, ಅದಕ್ಕೆ ಜೀನ್ ಪೂಲು ಇಷ್ಟೊಂದು ಇದಾಗಲ್ಲ. ಇವಾಗ ನೋಡಿ, ಎಲ್ಲ ಕೊಂಬು ಇಷ್ಟಿಷ್ಟುದ್ದ ಇರುತ್ತೆ, ಆನೆ ಘಟನೆ ಇರಲ್ಲ. ಸೊ ನೆಕ್ಸ್ಟ್ ಜನ್ರೇಷನ್ನ ಇಂಪ್ರೂವ್ಮೆಂಟು ತುಂಬ ಕಡಿಮೆ ಆಗುತ್ತೆ. ಸ್ಟ್ರಾಂಗ್ ಜೀನ್ಸ್ ಸಿಗಲ್ಲ.
ಒಂದು ಕಾಡಿಗೆ ಆನೆ ಯಾಕೆ ಬೇಕು? ಒಂದು ಕಾಡಿಗೆ ಆನೆ ಏನಕ್ಕೆ ಬೇಕು ಅಂದರೆ ಸುಮಾರು ಜನ ಏನು ಹೇಳ್ತಾರೆ, ಇವಾಗ ಏನು ಬೇಕು ಅಂದರೆ ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ, ಸರಿನಾ? ಮತ್ತು ಆನೆ ಎಷ್ಟು ಉಪಯೋಗ ಅಂತ ಪ್ರತಿಯೊಂದು ಪ್ರಾಣಿಗೂ ಗೊತ್ತು. ಇದನ್ನ ಕೀಸ್ಟೋನ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಅಂಬ್ರೆಲಾ ಸ್ಪೀಶೀಸ್ ಅಂತ, ಕೀಸ್ಟೋನ್ ಸ್ಪೀಶೀಸ್ ಅಂತ. ಒಂದು ಪ್ರಾಣಿಯಿಂದ ಸುಮಾರು ಪ್ರಾಣಿಗಳು ಬದುಕುತ್ತೆ, ಓಕೆನಾ? ಇವಾಗ ಆನೆ ಸತ್ರು ಅಷ್ಟೇ ಎಷ್ಟು ಪ್ರಾಣಿಗಳಿಗೆ ಆಹಾರ ಆಗುತ್ತೆ ಅದೊಂದು. ಮತ್ತು ಆನೆಗಳನ್ನ ಸೊ ಈ ಫಾರೆಸ್ಟ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಸೊ ಇವಾಗ ರೈತರು ಏನು ಮಾಡ್ತಾರೆ, ಅವರು ಬೆಳೆ ಬೆಳಿಬೇಕಂದ್ರೆ ಏನು ಮಾಡಬೇಕು, ಹೊಲ ಉಳಬೇಕು. ಸೊ ದೊಡ್ಡ ಈ ಬೆಳೆಗೆ ಏನಾದರೂ ನೆರಳು ಬಂದಿಲ್ಲ ಅಂದರೆ ಅದನ್ನು ಕಟ್ ಮಾಡಬೇಕು. ಎಲ್ಲ ಕೆಲಸ ಆನೆ ಮಾಡುತ್ತೆ. ಸೊ ಆನೆ ಇವಾಗ ದೊಡ್ಡ ಮರನ ಮುರಿದು ಕೆಳಗಡೆ ಹಾಕುತ್ತೆ. ಅದು ಸಣ್ಣ ಪ್ರಾಣಿಗಳಿಗೆ ಆಹಾರ ಆಗುತ್ತೆ. ಓಕೆ, ಸಣ್ಣ ಸಸಿಗಳು ಯಾವುದು ಬಂದಿರೋಲ್ಲ ಆ ಸಸಿ ಉತ್ಪತ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಫುಲ್ ಮರ ಇದ್ಬಿಟ್ರೆ ಕ್ಯಾನಪಿ ಕವರ್ ಆಗಿಬಿಡುತ್ತೆ, ಕೆಳಗಡೆ ಬೇರೆ ಜೀವಗಳು ಬೆಳೆಯೋಕ್ಕೆ ಬಿಡೋಲ್ಲ. ಮತ್ತು ಕೆಳಗಡೆ ಯಾವಾಗ ಗಿಡ ಬರುತ್ತೋ ಅವಾಗೇ ಸಣ್ಣ ಪ್ರಾಣಿಗಳು ಅದನ್ನು ತಿಂದು ಬೆಳೆಯೋದು. ಓಕೆ, ಅದಕ್ಕೆ ಉಪಯೋಗ ಆಗುತ್ತೆ. ಸೊ ಫಾರೆಸ್ಟ್ನ ಯಾವ ಥರ ಡಿಸೈನ್ ಮಾಡಬೇಕು, ಇವಾಗ ಅದು ಲದ್ದಿ ಹಾಕಿ ಹುಟ್ಟಿರುವಂಥ ಇದು ಏನದು ಗಿಡಗಳು ಸುಮಾರು ಇದ್ದಾವೆ. ಯಾಕಂದರೆ ಆನೆ ಸುಮಾರು ಕಿಲೋಮೀಟ್ರ್ ಓಡಾಡಬೇಕು. ಓಕೆ, ಒಂದೇ ಕಡೆ ಇರೋಂಥ ಪ್ರಾಣಿ ಅಲ್ಲ. ಸೊ ಆನೆ ಲದ್ದಿಲಿ ಹಾಕಿದಾಗ ಗೊಬ್ಬರನೂ ಆಗುತ್ತದು. ಓಕೆ, ಅಲ್ಲಿ ಒಂದು ಗಿಡ ಬೆಳೆಯೋದು, ಅದು ಉತ್ಪತ್ತಿ ಆಗೋದು, ಮತ್ತು ಪ್ರೊಟೆಕ್ಷನ್. ಇವಾಗ ನಾನು ಹೇಳ್ದಲ್ಲ, ಒಂದು ಆನೆ ಕಾಡಲ್ಲಿದ್ದೆ ಅಂದರೆ ಕಾಡಿಗೆ ಜನ ಹೋಗೋಕ್ಕೆ ಭಯ ಬೀಳ್ತಾರೆ. ಒಂದು ಪ್ರೊಟೆಕ್ಷನ್ ಆಯಿತಾ ಕಾಡಿಗೆ, ಮತ್ತು ಕಾಡು ಬೆಳೆಯೋಕ್ಕೆ ಕಾರಣ ಆಯಿತಾ. ಓಕೆ, ಒಂದು ಕಾಡಿನ ದೊಡ್ಡ ಹಂಗಾರೆ ಆನೆ. ಕರೆಕ್ಟ್. ಆನೆ ಇಲ್ಲ ಅಂದರೆ ಸುಮಾರು ಪ್ರಾಣಿ ಪಕ್ಷಿಗಳಿಗೆ ನಷ್ಟ ಆಗುತ್ತೆ. ಸೊ ಕಾಡನ್ನು ಕಾಯ್ತಿದೆ ಆನೆ ಆ್ಯಕ್ಚುಲಿ. ಕಾಡನ್ನು ಕಾಯ್ತಾ ಇದೆ. ಕಾಡು ನಾಶ ಮಾಡ್ತಾ ಇಲ್ಲ ಅದು. ಕಾಡು ನಾಶ ಮಾಡಿ ಸುಮಾರು ಜನ ಏನು ಮಾಡ್ತಾರೆ, ಸೊ ಅದು ಮುರಿಯೋದು ಇದು ನೋಡಿ ನಾಶ ಆಗಿಬಿಡ್ತು ಅಂತಾರೆ. ಇವಾಗ ನಾವು ಅಷ್ಟೇ ಒಂದು ತೋಟದಲ್ಲಿ ಗಿಡ ಚೆನ್ನಾಗಿ ಬರಿಬೇಕಂದ್ರೆ ಏನು ಮಾಡ್ತೀರಾ, ಟ್ರಿಮ್ಮಿಂಗ್ ಮಾಡ್ತೀರಾ. ಆ ಟ್ರಿಮ್ಮಿಂಗ್ ಮಾಡೋ ಕೆಲಸ ಕಾಡಲ್ಲಿ ಯಾರು ಮಾಡ್ತಾ ಇದ್ದಾರೆ, ಬಾಸ್ ಮಾಡ್ತಾವ್ರೆ, ಆನೆ ಮಾಡ್ತಾ ಇದ್ದಾರೆ. ಸೊ ಹಂಗಾರೆ ಈ ಬನ್ನೇರುಘಟ್ಟ ಆಗಲಿ ಅಥವಾ ಯಾವುದೇ ಕಾಡಾಗಲಿ ಬರೋ ಆನೆಗಳೆಲ್ಲ ಸರ್ವನಾಶ ಆದರೆ ಕಾಡು ನಾಶ ಆಗುತ್ತೆ. ಕಾಡು ನಾಶ ಆಗುತ್ತೆ, ಖಂಡಿತ. ಕಾಡು ನಾಶ ಆದರೆ ಮನುಷ್ಯನ ನಾಶ ಆಗ್ತಾನೆ. ಮನುಷ್ಯ ಇಲ್ಲ ಅಂದರೆ ಎಲ್ಲ ಪ್ರಾಣಿಗಳು ಬದುಕ್ತದೆ. ಬಟ್ ಎಲ್ಲ ಪ್ರಾಣಿಗಳು ಇಲ್ಲ ಅಂದರೆ ಮನುಷ್ಯ ಬದುಕಲ್ಲ. ಅವನು ಅಂಥ ವೀಕು. ಅವನಿಗೆ ಯಾವನಿಗೂ ಉಪಯೋಗ ಇಲ್ಲ. ಉಪಯೋಗ ಇಲ್ಲ. ಸೊ ಮನುಷ್ಯನ ಎಲ್ಲ ಇದ್ರ ಮೇಲೆ ಅವಲಂಬಿಸಿರ್ತಾನೆ. ಮನುಷ್ಯನ ಮೇಲೆ ಯಾರೂ ಅವಲಂಬಿಸಿಲ್ವಲ್ಲ. ಆನೆ ಅಂತ ಅವಲಂಬಿಸಿಲ್ಲ, ಹುಲಿಗೂ ಬೇಕಾಗಿಲ್ಲ ಅವನು. ಏನಕ್ಕೆ ಬೇಕು, ಒಂದು ಗಿಡಕ್ಕೂ ಬೇಕಾಗಿಲ್ಲ, ಒಂದು ಇರುವೆಗೂ ಬೇಕಾಗಿಲ್ಲ. ಏನಕ್ಕೆ ಬೇಕು, ಒಟ್ಟು ಮನುಷ್ಯನಿಗೆ ಎಲ್ಲ ಬೇಕು, ತಿನ್ನೋಕ್ಕೆ ನಾನ್ ವೆಜ್ ಬೇಕು. ಸೊ ಸುಮಾರು ಇದಕ್ಕೆ ಪ್ರಾಣಿಗಳು ಬೇಕು. ಒಂದು ಜೊತೆಯಲ್ಲಿರೋಕ್ಕೂ ಒಂದು ಪ್ರಾಣಿ ಬೇಕು ಮನುಷ್ಯನಿಗೆ. ಬಟ್ ಪ್ರಾಣಿಗಳಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನೋಡಿ ನಿಮಗೆ ಕಾಡಿನ ಬಗ್ಗೆ ಅರಿವು ಬಂದಿದ್ರೆ, ಸೂಕ್ಷ್ಮವಾಗಿರಬೇಕು ಅಂತ ಅನಿಸಿದರೆ, ಕಸ ಹಾಕಬಾರ್ದು ಅಂತ ಅನಿಸಿದರೆ, ಕಿರ್ಚಾಡಬಾರ್ದು ಅಂತ ಅನಿಸಿದರೆ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಾಣಿಗಳಿಂದ ಇಟ್ಕೋಬೇಕು ಅಂತ ಗೊತ್ತಾಗಿದ್ದರೆ ಈ ವಿಡಿಯೋ ಸಾರ್ಥಕ. 6 ವರ್ಷ ತಂಡಕ್ಕೆ ಶುಭವಾಗಲಿ.